ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಬ್ಲಾಕ್ 1 ಯೂನಿಟ್ 1 ಮೀನಿಂಗ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಪಬ್ಲಿಕ್ ಪಾಲಿಸಿ ಬಗ್ಗೆ ಕಲಿಯುತ್ತಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಐಡಿಯಾಸ್ ಆಫ್ ಪಬ್ಲಿಕ್ ಆ್ಯಂಡ್ ಪಾಲಿಸಿ, ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪಬ್ಲಿಕ್ ಪಾಲಿಸಿ, ಸ್ಕೋಪ್ ಆಫ್ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಅಟ್ ಲಾಸ್ಟ್ ಸಮ್ಮರಿ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಇದು ಸಾರ್ವಜನಿಕ ತಿಳುವಳಿಕೆ ಅಥವಾ ಸಾರ್ವಜನಿಕ ನೀತಿಯನ್ನು ಅರ್ಥೈಸಿಕೊಳ್ಳುವುದು ಎಂದು ನಾವು ತೆಗೆದುಕೊಳ್ಳಬಹುದು. ಬ್ಲಾಕ್ 1 ಘಟಕ 1 ಸಾರ್ವಜನಿಕ ನೀತಿಯ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ನಾವು ಇಂದು ಕಲಿಯಲಿದ್ದೇವೆ. ಅದರ ರಚನೆ, ಎಲ್ಲಿ ಉದ್ದೇಶಗಳು, ಪರಿಚಯ, ಸಾರ್ವಜನಿಕ ಮತ್ತು ನೀತಿಯ ವಿಚಾರಗಳು, ಸಾರ್ವಜನಿಕ ನೀತಿಯ ಅರ್ಥ ಮತ್ತು ಸ್ವರೂಪ, ಸಾರ್ವಜನಿಕ ನೀತಿಯ ವ್ಯಾಪ್ತಿ ಹಾಗೂ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಉದ್ದೇಶಗಳಿಗೆ ಬಂದಾಗ ನಾವು ಇಂದು ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ಸಾರ್ವಜನಿಕ ನೀತಿಯ ಅರ್ಥ ಮತ್ತು ಸ್ವರೂಪ, ಜಾಗತೀಕರಣ, ಜಗತ್ತಿನಲ್ಲಿ ಸಾರ್ವಜನಿಕ ನೀತಿಯ ವ್ಯಾಪ್ತಿ ಮತ್ತು ಸಾರ್ವಜನಿಕ ಮತ್ತು ಖಾಸಗಿ ನೀತಿಗಳ ನಡುವಿನ ವ್ಯತ್ಯಾಸ. ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಶೈಕ್ಷಣಿಕ ಅನ್ವೇಷಣೆಯಾಗಿ 1950ರ ದಶಕದ ಆರಂಭದಲ್ಲಿ ಸಾರ್ವಜನಿಕ ನೀತಿ ಹೊರಹೊಮ್ಮಿತು ಮತ್ತು ಅಂದಿನಿಂದ ಅದು ಹೊಸ ಆಯಾಮಗಳನ್ನು ಪಡೆದುಕೊಳ್ಳುತ್ತಿದೆ. ಸರ್ಕಾರದ ಪ್ರಕ್ರಿಯೆಗಳ ಅಧ್ಯಯನವಾಗಿ ರಾಜಕೀಯ ವಿಜ್ಞಾನ, ಸಾರ್ವಜನಿಕ ಆಡಳಿತ, ಅರ್ಥಶಾಸ್ತ್ರ, ನಿರ್ವಹಣೆ ಮತ್ತು ಮುಂತಾದ ವಿಭಾಗಗಳಲ್ಲಿನ ಅನೇಕ ಕೋರ್ಸ್ ಮತ್ತು ಕಾರ್ಯಕ್ರಮಗಳಲ್ಲಿ ನೀತಿಯು ಮಹತ್ವದ ಅಂಶವಾಗಿದೆ. ಈ ಅಧ್ಯಯನದ ಕ್ಷೇತ್ರದ ಬೆಳವಣಿಗೆಯು ಎಷ್ಟು ಕ್ಷಿಪ್ರವಾಗಿದೆ ಎಂದರೆ ಈಗ ಅನೇಕ ಸಂಶೋಧಕರು, ಶಿಕ್ಷಕರು, ಸಾರ್ವಜನಿಕ ಆಡಳಿತಗಾರರು ಇದನ್ನು ಹೆಚ್ಚು ಹೆಚ್ಚು ನಿರ್ವಹಿಸಲಾಗದು ಎಂದು ಭಾವಿಸುತ್ತಾರೆ. ಸಾರ್ವಜನಿಕ ನೀತಿಯನ್ನು ಗ್ರಹಿಸಲು ಅಗತ್ಯವಿರುವ ಶಿಸ್ತುಗಳನ್ನು ಹಳೆಯ ಶೈಕ್ಷಣಿಕ ರೇಖೆಗಳ ಗಡಿರೇಖೆಯ ಮೇಲೆ ಕತ್ತರಿಸಲಾಗುತ್ತದೆ. ವಾಸ್ತವವಾಗಿ ಇದು ಈ ಅಂತರಶಿಸ್ತ್ರೀಯ ಗುಣವಾಗಿದೆ. ಇದು ಸಾರ್ವಜನಿಕ ನೀತಿಯ ಕ್ಷೇತ್ರವನ್ನು ಆಸಕ್ತಿದಾಯಕ ಮತ್ತು ಚಿಂತನೆಗೆ ಪ್ರಚೋದಿಸುತ್ತದೆ. ಸಾರ್ವಜನಿಕ ನೀತಿ ಎಂಬುದು ಹೆಚ್ಚು ಚಾಲ್ತಿಯಲ್ಲಿರುವ ಪರಿಕಲ್ಪನೆಯಾಗಿದೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಆಗಾಗ್ಗೆ ಬಳಸುವ ಪದವಾಗಿದೆ. ಶೈಕ್ಷಣಿಕ ಸಾಹಿತ್ಯದಲ್ಲಿ ನಾವು ರಾಷ್ಟ್ರೀಯ ಆರೋಗ್ಯ ನೀತಿ, ಹೊಸ ಶಿಕ್ಷಣ ನೀತಿ, ಕೃಷಿ ನೀತಿ, ವಿದೇಶಾಂಗ ನೀತಿ ಇತ್ಯಾದಿಗಳ ಬಗ್ಗೆ ಆಗಾಗ್ಗೆ ಉಲ್ಲೇಖಗಳನ್ನು ಮಾಡುತ್ತೇವೆ. ಇದು ಸಾರ್ವಜನಿಕ ಎಂದು ಲೇಬಲ್ ಮಾಡಲಾದ ಆ ಕ್ಷೇತ್ರಗಳೊಂದಿಗೆ ಸಂಬಂಧಿಸಿದ ಒಂದು ಪ್ರದೇಶವಾಗಿದೆ. ಇವುಗಳು ವಾಸ್ತವವಾಗಿ ಸರ್ಕಾರವು ತನ್ನ ನೀತಿಗಳನ್ನು ಆಧರಿಸುವ ತತ್ವಗಳಾಗಿವೆ.
ವಾಸ್ತವವಾಗಿ ಸಾರ್ವಜನಿಕ ನೀತಿಯ ಪ್ರಮುಖ ಲಕ್ಷಣವೆಂದರೆ ಅದು ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಎಂದು. ಸಾರ್ವಜನಿಕ ನೀತಿಯು ಕಾನೂನುಗಳು, ನಿಯಂತ್ರಕ ಕ್ರಮಗಳು, ಕ್ರಮದ ಕೋರ್ಸ್ಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಅಥವಾ ಅದರ ಪ್ರತಿನಿಧಿಗಳನ್ನು ಒಳಗೊಂಡಿರುವ ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಿಸಿದ ಹಣಕಾಸಿನ ಆದ್ಯತೆಗಳ ವ್ಯವಸ್ಥೆಯಾಗಿದೆ. ಹಿಂದೆ ಸಾರ್ವಜನಿಕ ನೀತಿಯ ಮೇಲಿನ ಅಧ್ಯಯನಗಳು ಸಂಶೋಧಕರು ಮತ್ತು ರಾಜಕೀಯ ವಿಜ್ಞಾನದ ವಿದ್ಯಾರ್ಥಿಗಳು ಪ್ರಾಬಲ್ಯ ಹೊಂದಿದ್ದವು. ಅವರು ಸರ್ಕಾರದ ಸಾಂಸ್ಥಿಕ ರಚನೆ ಮತ್ತು ತಾತ್ವಿಕ ಸಮರ್ಥನೆಯ ಮೇಲೆ ಕೇಂದ್ರೀಕರಿಸುತ್ತಿದ್ದರು. ನೀತಿಗಳ ಮೇಲೆಯೇ ಗಮನ ವಿರಳವಾಗಿತ್ತು. ರಾಜಕೀಯ ವಿಜ್ಞಾನವು ರಾಜಕೀಯ ಅಧಿಕಾರದ ಅನ್ವೇಷಣೆಯಲ್ಲಿ ಅವರ ಯಶಸ್ಸಿಗೆ ಸಂಬಂಧಿಸಿದಂತೆ ವಿವಿಧ ರಾಜಕೀಯ ಸಂಸ್ಥೆಗಳು ಮತ್ತು ಗುಂಪುಗಳ ಚಟುವಟಿಕೆಗಳೊಂದಿಗೆ ಸ್ವಲ್ಪ ಮಟ್ಟಿಗೆ ತೊಡಗಿಸಿಕೊಂಡಿದೆ. ನೀತಿಯ ರಚನೆಯಲ್ಲಿ ಅಂತಹ ಸಂಸ್ಥೆಗಳು ವಹಿಸಿದ ಪಾತ್ರವನ್ನು ಅದು ಅಷ್ಟೇನು ಗುರುತಿಸಲಿಲ್ಲ. ಅದರ ಮುಖ್ಯ ಕಾಳಜಿಗಳು ಕೆಲವು ಚಿಂತಕರು ನೀತಿ ಪ್ರಕ್ರಿಯೆಯನ್ನು ವಿಶ್ಲೇಷಿಸಲು ಪ್ರಾರಂಭಿಸಿದಾಗ ವಿಷಯಗಳು ಬದಲಾಗತೊಡಗಿದವು. ಥಾಮಸ್ ಡೈ ನೀತಿ ವಿಶ್ಲೇಷಣೆಯ ಪ್ರಮುಖ ವಿದ್ವಾಂಸರು. ಸಾಂಪ್ರದಾಯಿಕವಾಗಿ ರಾಜಕೀಯ ವಿಜ್ಞಾನದಲ್ಲಿನ ಸಾಂಸ್ಥಿಕ ವಿಧಾನವು ಸರ್ಕಾರಿ ಸಂಸ್ಥೆಗಳ ರಚನೆ ಮತ್ತು ಸಾರ್ವಜನಿಕ ನೀತಿಯ ವಿಷಯದ ನಡುವಿನ ಸಂಪರ್ಕಗಳಿಗೆ ಹೆಚ್ಚಿನ ಗಮನವನ್ನು ನೀಡಲಿಲ್ಲ ಎಂದು ಅವರು ಗಮನಿಸಿದ್ದಾರೆ. ಬದಲಿಗೆ ರಾಜಕೀಯ ವಿಜ್ಞಾನ ಅಧ್ಯಯನಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಸರ್ಕಾರಿ ಸಂಸ್ಥೆಗಳನ್ನು ವಿವರಿಸಲಾಗಿದೆ. ಅವುಗಳ ರಚನೆಗಳು ಮತ್ತು ಕಾರ್ಯಗಳು ಇಲ್ಲದೆ ನೀತಿ ಉತ್ಪನ್ನಗಳ ಮೇಲೆ ಸಾಂಸ್ಥಿಕ ವ್ಯವಸ್ಥೆಗಳ ಪ್ರಭಾವವನ್ನು ವಿಶ್ಲೇಷಿಸಬಹುದು. ಇಂದು ರಾಜಕೀಯ ವಿಜ್ಞಾನದ ಗಮನವು ಸಾರ್ವಜನಿಕ ನೀತಿಗೆ ಬದಲಾಗುತ್ತಿದೆ ಎಂದು ಅವರು ಸೂಚಿಸಿದರು. ಸರ್ಕಾರಿ ಚಟುವಟಿಕೆಯ ಕಾರಣಗಳು ಮತ್ತು ಪರಿಣಾಮಗಳ ವಿವರಣೆ ಮತ್ತು ವಿವರಣೆಗೆ ಸಾರ್ವಜನಿಕ ನೀತಿಯನ್ನು ನಿರ್ಧರಿಸುವ ಪ್ರಕ್ರಿಯೆಯ ಬಗ್ಗೆ ರಾಜಕೀಯ ವಿಜ್ಞಾನದ ಕಾಳಜಿಯು ಹೆಚ್ಚುತ್ತಿರುವಾಗ ಸಾರ್ವಜನಿಕ ಆಡಳಿತದ ಹೆಚ್ಚಿನ ವಿದ್ಯಾರ್ಥಿಗಳು ಸಾರ್ವಜನಿಕ ಸೇವಕರು ನೀತಿಗಳನ್ನು ರೂಪಿಸುವಲ್ಲಿ ನಿಕಟವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ. ಸಾರ್ವಜನಿಕ ಆಡಳಿತದ ಅಧ್ಯಯನವು ಇಲ್ಲಿಯವರೆಗೆ ನೀಡಿದ ನೀತಿಗಳ ಅನುಷ್ಠಾನಕ್ಕಾಗಿ ಯಂತ್ರೋಪಕರಣಗಳ ಮೇಲೆ ಕೇಂದ್ರೀಕರಿಸಿದೆ. ಇದು
ಸಾರ್ವಜನಿಕ ಅಧಿಕಾರಗಳ ಸಂಘಟನೆ, ಸಾರ್ವಜನಿಕ ಸೇವಕರ ನಡವಳಿಕೆ ಮತ್ತು ಸಂಪನ್ಮೂಲಗಳ ಹಂಚಿಕೆ, ಆಡಳಿತ ಮತ್ತು ಪರಿಶೀಲನೆಯ ವಿಧಾನಗಳಿಗೆ ಹೆಚ್ಚು ಗಮನ ಹರಿಸಿದೆ. ಅಂತಹ ಒಂದು ವಿಧಾನದೊಂದಿಗೆ ನೀತಿಯನ್ನು ರೂಪಿಸುವ ವಿಧಾನದ ಬಗ್ಗೆ ಹೆಚ್ಚು ನಿರ್ಧರಿಸಲು ಕಷ್ಟವಾಗುತ್ತದೆ. ಆದಾಗ್ಯೂ ನೀತಿ ಅನುಷ್ಠಾನದ ಅನುಭವವು ನೀತಿ ನಿರ್ಮಾಣ ಪ್ರಕ್ರಿಯೆಯ ಮುಂದುವರಿಕೆಗೆ ಹಿಂತಿರುಗಿಸುತ್ತದೆ ಎಂದು ಸಾಮಾನ್ಯವಾಗಿ ವಾದಿಸಲಾಗಿದೆ. ಆದರೆ ಸಾರ್ವಜನಿಕ ಆಡಳಿತಕ್ಕಿಂತ ಸಾರ್ವಜನಿಕ ನೀತಿ ಹೆಚ್ಚು ರಾಜಕೀಯ. ಇದು ಸಾರ್ವಜನಿಕ ವ್ಯವಹಾರಗಳಿಗೆ ರಾಜಕೀಯ ವಿಜ್ಞಾನವನ್ನು ಅನ್ವಯಿಸುವ ಪ್ರಯತ್ನವಾಗಿದೆ. ಆದರೆ ಸಾರ್ವಜನಿಕ ಆಡಳಿತದ ಕ್ಷೇತ್ರದಲ್ಲಿ ಮುಳುಗಿನ ಪ್ರಕ್ರಿಯೆಯ ಬಗ್ಗೆ ಕಾಳಜಿಯನ್ನು ಹೊಂದಿದೆ. Ideas of public and policy. ಸಾರ್ವಜನಿಕ ಮತ್ತು ನೀತಿಯ ವಿಚಾರಗಳು. ಸಾರ್ವಜನಿಕ ನೀತಿಯ ಕುರಿತು ಯಾವುದೇ ಚರ್ಚೆಗೆ ಸಾರ್ವಜನಿಕ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ನಾವು ಸಾಮಾನ್ಯವಾಗಿ ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ವಲಯ, ಸಾರ್ವಜನಿಕ ಅಭಿಪ್ರಾಯ, ಸಾರ್ವಜನಿಕ ಆರೋಗ್ಯ ಮತ್ತು ಮುಂತಾದ ಪದಗಳನ್ನು ಬಳಸುತ್ತೇವೆ. ಖಾಸಗಿ ಕಲ್ಪನೆಯನ್ನು ಒಳಗೊಂಡಿರುವ ಕ್ಷೇತ್ರಗಳಿಗೆ ವಿರುದ್ಧವಾಗಿ ಸಾರ್ವಜನಿಕ ಎಂದು ಲೇಬಲ್ ಮಾಡಲಾಗಿರುವ ಆ ಕ್ಷೇತ್ರದೊಂದಿಗೆ ಸಾರ್ವಜನಿಕ ನೀತಿ ಏನು ಮಾಡಬೇಕು ಎಂಬುದು ಪ್ರಾರಂಭದ ಹಂತವಾಗಿದೆ. ನಾವು ಸಾರ್ವಜನಿಕ ಮತ್ತು ನೀತಿಯ ವಿಚಾರಗಳನ್ನು ಅರ್ಥೈಸಿಕೊಳ್ಳಬಹುದಾದರೆ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. The idea of public ಅಂದರೆ ಸಾರ್ವಜನಿಕ ಕಲ್ಪನೆ. ಸಾರ್ವಜನಿಕ ನೀತಿಯ ಪರಿಕಲ್ಪನೆಯು ಒಂದು ಪ್ರದೇಶ ಅಥವಾ ಜೀವನದ ಡೊಮೇನ್ ಇದೆ ಎಂದು ಊಹಿಸುತ್ತದೆ. ಅದು ಖಾಸಗಿ ಅಥವಾ ಸಂಪೂರ್ಣವಾಗಿ ವೈಯಕ್ತಿಕವಲ್ಲ, ಆದರೆ ಸಾಮಾನ್ಯವಾಗಿದೆ. ಸಾರ್ವಜನಿಕ ಆಯಾಮವನ್ನು ಸಾಮಾನ್ಯವಾಗಿ ಸಾರ್ವಜನಿಕ ಮಾಲೀಕತ್ವ ಅಥವಾ ಸಾರ್ವಜನಿಕ ಉದ್ದೇಶಕ್ಕಾಗಿ ನಿಯಂತ್ರಣ ಎಂದು ಉಲ್ಲೇಖಿಸಲಾಗುತ್ತದೆ. ಸಾರ್ವಜನಿಕರು ಮಾನವ ಚಟುವಟಿಕೆಯ ಡೊಮೇನ್ ಅನ್ನು ಒಳಗೊಂಡಿದೆ. ಇದನ್ನು ಸರ್ಕಾರದ ಮಧ್ಯಸ್ಥಿಕೆ ಅಥವಾ ಸಾಮಾನ್ಯ ಶ್ರಮದ ಅಗತ್ಯವಿದೆ ಎಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಸಾರ್ವಜನಿಕ ಮತ್ತು ಖಾಸಗಿ ಎಂಬುದರ ನಡುವೆ ಯಾವಾಗಲೂ ಸಂಘರ್ಷವಿದೆ. ಸಾರ್ವಜನಿಕ ವಲಯವು ಖಾಸಗಿ ವಲಯದಿಂದ 10 ಪ್ರಮುಖ ವ್ಯತ್ಯಾಸಗಳನ್ನು ಹೊಂದಿದೆ ಎಂದು ವಾದಿಸಲಾಗಿದೆ. ಸಾರ್ವಜನಿಕ ವಲಯವು ಹೆಚ್ಚು ಸಂಕೀರ್ಣ ಮತ್ತು ಅಸ್ಪಷ್ಟ ಕಾರ್ಯಗಳನ್ನು ಎದುರಿಸುತ್ತಿದೆ. ಇದು ತನ್ನ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಹೊಂದಿದೆ. ಇದು ವ್ಯಾಪಕ ಶ್ರೇಣಿಯ ಪ್ರೇರಣೆಯೊಂದಿಗೆ ಹೆಚ್ಚು ಜನರನ್ನು ನೇಮಿಸಿಕೊಳ್ಳುತ್ತದೆ. ಇದು ಅವಕಾಶಗಳು ಅಥವಾ ಸಾಮರ್ಥ್ಯಗಳನ್ನು ಭದ್ರಪಡಿಸುವುದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತದೆ. ಇದು ಮಾರುಕಟ್ಟೆ ವೈಫಲ್ಯವನ್ನು ಸರಿದೂಗಿಸಲು ಹೆಚ್ಚು ಕಾಳಜಿ
ವಹಿಸುತ್ತದೆ. ಇದು ಹೆಚ್ಚಿನ ಸಾಂಕೇತಿಕ ಪ್ರಾಮುಖ್ಯತೆಯೊಂದಿಗೆ ಚಟುವಟಿಕೆಗಳಲ್ಲಿ ತೊಡಗುತ್ತದೆ. ಇದು ಬದ್ಧತೆ ಮತ್ತು ಕಾನೂನು ಬದ್ಧತೆಯ ಹಿಡಿದಿಟ್ಟುಕೊಳ್ಳುತ್ತದೆ. ಇದು ನ್ಯಾಯೋಚಿತ ಮತ್ತು ನ್ಯಾಯದ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸಲು ಹೆಚ್ಚಿನ ಅವಕಾಶವನ್ನು ಹೊಂದಿದೆ. ಎಂಟನೆಯದು, ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಥವಾ ಕಾರ್ಯನಿರ್ವಹಿಸುವಂತೆ ತೋರಬೇಕು ಮತ್ತು ಇದು ಖಾಸಗಿ ಉದ್ಯಮದಲ್ಲಿ ಅಗತ್ಯಕ್ಕಿಂತ ಕಡಿಮೆ ಮಟ್ಟದ ಸಾರ್ವಜನಿಕ ಬೆಂಬಲವನ್ನು ನಿರ್ವಹಿಸಬೇಕಾಗುತ್ತದೆ. ಸಾರ್ವಜನಿಕ ಆಡಳಿತವು ಖಾಸಗಿ ಹಿತಾಸಕ್ತಿಗಿಂತ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಭದ್ರಪಡಿಸುವ ರಾಜ್ಯದ ಸಾಧನವಾಗಿ ಹೊರಹೊಮ್ಮಿತು. ಆದರೆ ರಾಜಕೀಯ ಅರ್ಥಶಾಸ್ತ್ರಜ್ಞರಿಗೆ ಮಾರುಕಟ್ಟೆಗಳು ಮಾತ್ರ ಖಾಸಗಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸಬಹುದು ಎಂದು ಹೇಳಿರುತ್ತಾರೆ. ನವ ಉದಾರವಾದಿ ತತ್ವವು ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಹೆಚ್ಚು ತರ್ಕಬದ್ಧ ಸಾಧನವಾಗಿದೆ ಎಂಬ ನಂಬಿಕೆಯನ್ನು ಆಧರಿಸಿದೆ. ಮ್ಯಾಕ್ಸ್ ವೆಬರ್ಗೆ ಅಧಿಕಾರಶಾಹಿಯ ಬೆಳವಣಿಗೆಯನ್ನು ತೆಗೆದುಕೊಂಡು ಕೈಗಾರಿಕಾ ಸಮಾಜದಲ್ಲಿ ವೈಚಾರಿಕತೆಯ ಪ್ರತಿಕ್ರಿಯೆಯಿಂದಾಗಿ ಸ್ಥಾನ ಹಾಗೂ ನಾಗರಿಕ ಸೇವಕನು ತರ್ಕಬದ್ಧ ಕಾರ್ಯನಿರ್ವಾಹಕನಾಗಿದ್ದು ಜನರಿಂದ ಆಯ್ಕೆಯಾದವರ ಇಚ್ಛೆಯನ್ನು ಪೂರೈಸುವುದು ಅವರ ಮುಖ್ಯ ಕಾರ್ಯವಾಗಿತ್ತು. ಆದ್ದರಿಂದ ಸಾರ್ವಜನಿಕ ಅಧಿಕಾರಶಾಹಿಯು ಖಾಸಗಿ ವಲಯದಲ್ಲಿ ಇದ್ದದ್ದಕ್ಕಿಂತ ಭಿನ್ನವಾಗಿತ್ತು, ಏಕೆಂದರೆ ಅದು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಪೂರೈಸಲು ಪ್ರೇರೇಪಿಸಲ್ಪಟ್ಟಿದೆ. ತರ್ಕಬದ್ಧ ಸಾರ್ವಜನಿಕ ಹಿತಾಸಕ್ತಿ ವಾದವು ವಿಶ್ವ ಸಮರ 2ರ ನಂತರ ಸವೆತವನ್ನು ಪ್ರಾರಂಭಿಸಿತು. ಹರ್ಬರ್ಟ್ ಸೈಮನ್ಗೆ ಅಧಿಕಾರಶಾಹಿಗಳು ದೊಡ್ಡ ಪ್ರಮಾಣದ ಅಭಾಗಲಬ್ಧತೆ ಅಥವಾ ಕನಿಷ್ಠ ಸೀಮಿತ ವೈಚಾರಿಕತೆಯನ್ನು ಪ್ರದರ್ಶಿಸಿದರು.
ಮುಲ್ಲರ್ ಅಧಿಕಾರಶಾಹಿಗಳು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಭಾವಿಸಿದರು. ಮತ್ತು ಈ ಸಂಬಂಧದಲ್ಲಿ ತಮ್ಮದೇ ಆದ ವಿಭಿನ್ನ ಗುರಿಗಳನ್ನು ಹೊಂದುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಅಧಿಕಾರಶಾಹಿಯ ಅವರ ತುಲನಾತ್ಮಕ ಅಧ್ಯಯನದ ಪ್ರಕಾರ ಅಬೆರ್ಬಾಟ್ ಗಮನಿಸಿದ್ದಾರೆ. ಅವರು ಹೇಳುವುದೇನೆಂದರೆ, ಈ ಶತಮಾನದ ಕೊನೆಯ ತ್ರೈಮಾಸಿಕವು ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳ ಪಾತ್ರಗಳ ನಡುವಿನ ವೆಬೆರಿಯನ್ ವ್ಯತ್ಯಾಸದ ವಾಸ್ತವ ಕಣ್ಮರೆಯಾಗುತ್ತಿದೆ. ಇದು ಶುದ್ಧ ಹೈಬ್ರಿಡ್ ಎಂದು ಹೆಸರಬಹುದಾದನ್ನು ಉತ್ಪಾದಿಸುತ್ತದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ವರ್ಗಗಳಿಗಿಂತ ಹೆಚ್ಚಾಗಿ ಅತಿಕ್ರಮಿಸುವಿಕೆ ಮತ್ತು ಸಂವಹನ ನಡೆಸುತ್ತವೆ. ದಿ ಐಡಿಯಾ ಆಫ್ ಪಾಲಿಸಿ ಅಂದರೆ ನೀತಿಯ ಕಲ್ಪನೆ. ಸಾರ್ವಜನಿಕ ಕಲ್ಪನೆಯಂತೆ ನೀತಿಯ ಪರಿಕಲ್ಪನೆಯು ತುಂಬಾ ನಿಖರವಾಗಿಲ್ಲ. ನೀತಿಯು ಇತರ ಅಂಶಗಳ ಜೊತೆಗೆ ಕ್ರಿಯೆಯ ಮಾರ್ಗದರ್ಶನವನ್ನು ಸೂಚಿಸುತ್ತದೆ. ಇದು ಈ ಕೆಳಗಿನ ರೂಪವನ್ನು ತೆಗೆದುಕೊಳ್ಳಬಹುದು. ಗುರಿಗಳ ಘೋಷಣೆ, ಕ್ರಿಯೆಯ ಕೋರ್ಸ್ ಘೋಷಣೆ, ಸಾಮಾನ್ಯ ಉದ್ದೇಶದ ಘೋಷಣೆ ಮತ್ತು ಅಧಿಕೃತ ನಿರ್ಧಾರ. ಬರ್ಕ್ಲ್ಯಾಂಡ್ 2011ರಲ್ಲಿ ಸಾರ್ವಜನಿಕ ನೀತಿಯ ಕೆಳಗಿನ ಪ್ರಮುಖ ಗುಣಲಕ್ಷಣಗಳನ್ನು ಗುರುತಿಸಿದ್ದಾರೆ. ಅವುಗಳೆಂದರೆ ನೀತಿಯನ್ನು ಅಗತ್ಯವಿರುವ ಕೆಲವು ರೀತಿಯ ಸಮಸ್ಯೆಗಳಿಗೆ ಪ್ರತಿಕ್ರಿಯೆಯಾಗಿ ಮಾಡಲಾಗಿದೆ. ಸಾರ್ವಜನಿಕರ ಪರವಾಗಿ ನೀತಿಯನ್ನು ಮಾಡಲಾಗಿದೆ. ಸಮಸ್ಯೆಯ ಪರಿಹಾರದಂತಹ ಗುರಿ ಅಥವಾ ಅಪೇಕ್ಷಿತ ಸ್ಥಿತಿಯ ಕಡೆಗೆ ನೀತಿಯ ಆಧಾರಿತವಾಗಿದೆ. ಆಲೋಚನೆಗಳು ಸರ್ಕಾರದ ಹೊರಗಿನಿಂದ ಬಂದರೂ ಅಥವಾ ಸರ್ಕಾರ ಮತ್ತು ಸರ್ಕಾರೇತರ ಭಾಗದಾರರ ಪರಸ್ಪರ ಕ್ರಿಯೆಯ ಮೂಲಕ ಬಂದರೂ ಸಹ ನೀತಿಯನ್ನು ಅಂತಿಮವಾಗಿ ಸರ್ಕಾರಗಳು ಮಾಡುತ್ತವೆ. ಸಮಸ್ಯೆಗಳು, ಪರಿಹಾರಗಳು ಮತ್ತು ತಮ್ಮದೇ ಆದ ಪ್ರೇರಣೆಗಳ ವಿಭಿನ್ನ ವ್ಯಾಖ್ಯಾನಗಳನ್ನು ಹೊಂದಿರುವ
ಸಾರ್ವಜನಿಕ ಮತ್ತು ಖಾಸಗಿ ನಟರಿಂದ, ಅಂದರೆ ಭಾಗವಹಿಸುವ ನಾಗರಿಕರಿಂದ ನೀತಿಯನ್ನು ಅರ್ಥೈಸಲಾಗುತ್ತದೆ ಮತ್ತು ಕಾರ್ಯಗತಗೊಳಿಸಲಾಗುತ್ತದೆ. ನೀತಿಯು ಸರ್ಕಾರವು ಮಾಡಲು ಅಥವಾ ಮಾಡದಿರಲು ಆಯ್ಕೆ ಮಾಡುತ್ತದೆ. ದುರದೃಷ್ಟವಶಾತ್ ನೀತಿಯು ವಿಭಿನ್ನ ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ರಾಜಕೀಯ ವ್ಯವಸ್ಥೆಯ ಔಟ್ಪುಟ್ಗಳಾಗಿ ನೀತಿಯನ್ನು ಗೊತ್ತುಪಡಿಸುವ ಒತ್ತಡವಿದೆ ಮತ್ತು ಕಡಿಮೆ ಮಟ್ಟದಲ್ಲಿ ನೀತಿಯನ್ನು ಹಲವು ವಿಭಿನ್ನ ಚಟುವಟಿಕೆಗಳೊಂದಿಗೆ ವ್ಯವಹರಿಸುವ ಹೆಚ್ಚು ಅಥವಾ ಕಡಿಮೆ ಪರಸ್ಪರ ಅವಿಲಂಬಿತ ನೀತಿಗಳು ಎಂದು ವ್ಯಾಖ್ಯಾನಿಸಲು ಸಾರ್ವಜನಿಕ ನೀತಿ ಕ್ಷೇತ್ರಗಳ ಅಧ್ಯಯನಗಳು ಇದಕ್ಕೆ ವಿರುದ್ಧವಾಗಿ ನಿರ್ದಿಷ್ಟ ಮೌಲ್ಯಗಳ ಪರಿಭಾಷೆಯಲ್ಲಿ ನೀತಿ ನಿರ್ಧಾರಗಳ ಮೌಲ್ಯಮಾಪನದ ಮೇಲೆ ಕೇಂದ್ರೀಕರಿಸುತ್ತವೆ. ರಾಜಕೀಯ ವಿಶ್ಲೇಷಣೆಗಿಂತ ಇದು ತರ್ಕಬದ್ಧವಾಗಿದೆ. ಈ ಕ್ಷೇತ್ರದ ವಿದ್ವಾಂಸರು ಅಭಿವೃದ್ಧಿಪಡಿಸಿದ ಇತರ ವ್ಯಾಖ್ಯಾನಗಳಿಂದ ಅವರು ಈ ಸಮಸ್ಯೆಯ ಪ್ರಮಾಣವನ್ನು ಗುರುತಿಸಬಹುದು ಎಂದು ಹೇಳಲಾಗಿದೆ. ನೀತಿ ವಿಜ್ಞಾನದ ಪ್ರಮುಖ ವಿದ್ವಾಂಸರಲ್ಲಿ ಒಬ್ಬರಾದ ವೈಡ್ರೋರ್ ನೀತಿಗಳನ್ನು ಅನುಸರಿಸಬೇಕಾದ ಮುಖ್ಯ ಕ್ರಮಗಳ ಮೇಲಿನ ಸಾಮಾನ್ಯ ನಿರ್ದೇಶನಗಳು ಎಂದು ವ್ಯಾಖ್ಯಾನಿಸಿದ್ದಾರೆ. ಈಗ ನಾವು ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪಬ್ಲಿಕ್ ಪಾಲಿಸಿ, ಅಂದರೆ ಸಾರ್ವಜನಿಕ ನೀತಿಯ ಅರ್ಥ ಮತ್ತು ಸ್ವರೂಪದ ಬಗ್ಗೆ ತಿಳಿಯಲಿದ್ದೇವೆ. ಸಾರ್ವಜನಿಕ ನೀತಿಯ ಪರಿಕಲ್ಪನೆಯು ಜೀವನದ ಒಂದು ಡೊಮೇನ್ ಆಗಿದೆ. ಅದು ಖಾಸಗಿ ಅಥವಾ ಸಂಪೂರ್ಣವಾಗಿ ವೈಯಕ್ತಿಕವಲ್ಲ, ಆದರೆ ಸಾಮಾನ್ಯವಾಗಿದೆ. ಸಾರ್ವಜನಿಕ ನೀತಿಯ ಚರ್ಚೆಯ ವಿಷಯವೆಂದರೆ ಸಾರ್ವಜನಿಕ ನೀತಿಯ ಕಲ್ಪನೆಯಿಂದ ನಾವು ಏನನ್ನು ಅರ್ಥೈಸುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಸಾರ್ವಜನಿಕ ಮತ್ತು ನೀತಿ ಎಂಬ ಎರಡು ಪದಗಳನ್ನು ಒಳಗೊಂಡಿರುವ ಸಾರ್ವಜನಿಕ ನೀತಿ ಎಂಬ ಪದವನ್ನು ಈಗಾಗಲೇ ನಾವು ಚರ್ಚಿಸಿದ್ದೇವೆ. ಕೊರಾನ್ ಮತ್ತು ಮ್ಯಾಲೋನ್ಗೆ ಸಾರ್ವಜನಿಕ ನೀತಿ ಎಂಬ ಪದವು ಸಾರ್ವಜನಿಕ ಕಾಳಜಿಯ ವಿಷಯವನ್ನು ನಿಭಾಯಿಸಲು ವಿನ್ಯಾಸಗೊಳಿಸಲಾದ ಸರ್ಕಾರದ ನಿರ್ಧಾರಗಳು ಮತ್ತು ಕ್ರಮಗಳ ಅಧ್ಯಯನ, ಹಾಗೂ ಸಾರ್ವಜನಿಕ ಎಂಬುದು ನಾಗರಿಕರ ಜೀವನದ ಮೇಲೆ ಪ್ರಭಾವ ಬೀರುವುದರಿಂದ ನೇರವಾಗಿ ಅಥವಾ ಏಜೆಂಟರ ಮೂಲಕ ಕಾರ್ಯನಿರ್ವಹಿಸುವ ಸರ್ಕಾರಿ ಚಟುವಟಿಕೆಗಳ ಮೊತ್ತವಾಗಿದೆ ಎಂದು ಹೇಳಲಾಗಿದೆ. ಬರ್ಕ್ಲ್ಯಾಂಡ್ ನೀತಿಯನ್ನು ಸರ್ಕಾರದ ಹೇಳಿಕೆಯಾಗಿ ಯಾವುದೇ ಮಟ್ಟದಲ್ಲಿ ಸಾರ್ವಜನಿಕ ಸಮಸ್ಯೆಯ ಬಗ್ಗೆ ಏನು ಮಾಡಲು ಉದ್ದೇಶಿಸಿದೆ ಎಂದು ವ್ಯಾಖ್ಯಾನಿಸುತ್ತದೆ. ಡೇವಿಡ್ ಈಸ್ಟನ್ 1953ರಲ್ಲಿ ಸಾರ್ವಜನಿಕ ನೀತಿಯನ್ನು ಇಡೀ ಸಮಾಜಕ್ಕೆ ಮೌಲ್ಯಗಳ ಅಧಿಕೃತ ಹಂಚಿಕೆ ಎಂದು ವ್ಯಾಖ್ಯಾನಿಸಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಈಸ್ಟನ್ ಅಧಿಕಾರಿಗಳು ಎಂದು ಕರೆಯುವ ಮೂಲಕ ಸಾರ್ವಜನಿಕ ನೀತಿಗಳನ್ನು ರೂಪಿಸಲಾಗಿದೆ. ಅವುಗಳೆಂದರೆ ಹಿರಿಯರು, ಕಾಯಂ ಮುಖ್ಯ ಕಾರ್ಯನಿರ್ವಾಹಕರು, ಶಾಸಕರು, ನ್ಯಾಯಾಧೀಶರು, ಆಡಳಿತಗಾರರು, ಕೌನ್ಸಿಲರ್ಗಳು, ರಾಜರುಗಳು ಮತ್ತು ಮುಂತಾದವರು ಇಲ್ಲಿ ತಮ್ಮ ಅಧಿಕಾರಗಳನ್ನು ರೂಪಿಸುತ್ತಾರೆ ಹಾಗೂ ಮಾಡುತ್ತಾರೆ. ಅವರ ಪ್ರಕಾರ ಇವರು ರಾಜಕೀಯ ವ್ಯವಸ್ಥೆಯ ದೈನಂದಿನ ವ್ಯವಹಾರಗಳಲ್ಲಿ
ತೊಡಗಿಸಿಕೊಳ್ಳುವ ವ್ಯಕ್ತಿಗಳು. ಈ ವಿಷಯಗಳ ಜವಾಬ್ದಾರಿಯನ್ನು ವ್ಯವಸ್ಥೆಯ ಹೆಚ್ಚಿನ ಸದಸ್ಯರು ಗುರುತಿಸುತ್ತಾರೆ ಮತ್ತು ಅವರು ತಮ್ಮ ಪಾತ್ರಗಳ ಮಿತಿಯಲ್ಲಿ ಕಾರ್ಯನಿರ್ವಹಿಸುವವರೆಗೆ ಹೆಚ್ಚಿನ ಸದಸ್ಯರು ಹೆಚ್ಚಿನ ಸಮಯವನ್ನು ಬಂಧಿಸುತ್ತಾರೆ ಎಂದು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯುಎಯ ಪ್ರಕಾರ ಸಾರ್ವಜನಿಕ ನೀತಿಯು ಸಾರ್ವಜನಿಕ ಮತ್ತು ಅದರ ಸಮಸ್ಯೆಗಳು ಎಂದು ವಿವರಿಸಿದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಾರ್ವಜನಿಕ ನೀತಿಯ ಇನ್ನೂ ಕೆಲವು ವ್ಯಾಖ್ಯಾನಗಳು ಈ ಕೆಳಗಂಡಂತಿವೆ. ಆಂಡರ್ಸನ್ ನೀತಿಯನ್ನು ಸಮಸ್ಯೆ ಅಥವಾ ಕಾಳಜಿಯ ವಿಷಯದೊಂದಿಗೆ ವ್ಯವಹರಿಸುವಾಗ ಭಾಗವಹಿಸುವವರು ಅಥವಾ ಭಾಗವಹಿಸುವಾಗ ಅನುಸರಿಸುವ ಉದ್ದೇಶಪೂರ್ವಕ ಕ್ರಮ ಎಂದು ಸೂಚಿಸುತ್ತಾರೆ. ನಟ ಎಂದು ಬಂದಾಗಲೆಲ್ಲ ನಾವು ನಾಗರಿಕರೆಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಪಾರ್ಸನ್ಸ್ ನೀತಿಯು ಕ್ರಿಯೆ ಅಥವಾ ನಿಷ್ಕ್ರಿಯತೆಗೆ ತರ್ಕಬದ್ಧ ಆಧಾರವನ್ನು ವ್ಯಾಖ್ಯಾನಿಸುವ ಮತ್ತು ರಚಿಸುವ ಪ್ರಯತ್ನವಾಗಿದೆ ಎಂದು ಸೂಚಿಸಿದ್ದಾರೆ. ಲೈನ್ಬೆರಿ ಯವರ ಪ್ರಕಾರ ಸರ್ಕಾರಗಳು ಏನು ಮಾಡುತ್ತವೆ ಮತ್ತು ಮಾಡಲು ವಿಫಲವಾಗಿವೆ ಅವರ ನಾಗರಿಕರಿಗೆ ಮತ್ತು ಅವರಿಗೆ ಎಂದು ಗಮನಿಸಿದ್ದಾರೆ. ಡೈ ಅವರ ಮಾತಿನ ಪ್ರಕಾರ ಸಾರ್ವಜನಿಕ ನೀತಿಯು ಸರ್ಕಾರಗಳು ಮಾಡಲು ಅಥವಾ ಮಾಡದಿರಲು ಆಯ್ಕೆ ಮಾಡುತ್ತದೆ ಎಂದು ಸೂಚಿಸಿದ್ದಾರೆ. 2012ರಲ್ಲಿ ಹೆನ್ರಿ ಸಾರ್ವಜನಿಕ ನೀತಿಯನ್ನು ಸರ್ಕಾರವು ಅಳವಡಿಸಿಕೊಂಡ ಮತ್ತು ಅನುಸರಿಸಿದ ಕ್ರಮ ಎಂದು ವ್ಯಾಖ್ಯಾನಿಸಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀತಿ ಎನ್ನುವುದು ಕೆಲವು ಗುರಿಗಳು ಅಥವಾ ಉದ್ದೇಶಗಳ ಅನ್ವೇಷಣೆಯಲ್ಲಿ ಅಧಿಕಾರದಲ್ಲಿರುವವರು ತೆಗೆದುಕೊಳ್ಳುವ ಅಥವಾ ಅಳವಡಿಸಿಕೊಳ್ಳುವ ಉದ್ದೇಶಪೂರ್ವಕ ಕ್ರಮವಾಗಿದೆ. ಸಾರ್ವಜನಿಕ ನೀತಿಗಳು ಸರ್ಕಾರಿ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಅಳವಡಿಸಿಕೊಂಡ ಮತ್ತು ಜಾರಿಗೆ ತಂದ ನೀತಿಗಳು ಎಂಬುದನ್ನು ಇಲ್ಲಿ ಸೇರಿಸಬೇಕಾಗುತ್ತದೆ. ಈ ವ್ಯಾಖ್ಯಾನಗಳಲ್ಲಿ ಸರ್ಕಾರಗಳು ಏನು ಮಾಡಲು ನಿರ್ಧರಿಸುತ್ತವೆ ಮತ್ತು ಅವರು ನಿಜವಾಗಿ ಏನು ಮಾಡುತ್ತಾರೆ ಎಂಬುದರ ನಡುವೆ ವ್ಯತ್ಯಾಸವಿದೆ. ಎಲ್ಲ ಸಾರ್ವಜನಿಕ ನೀತಿ ನಿರೂಪಣೆಯು ಸೂಕ್ತ ಮಟ್ಟದಲ್ಲಿ ಸರ್ಕಾರವನ್ನು ಒಳಗೊಂಡಿರುತ್ತದೆ. ರಾಷ್ಟ್ರೀಯ, ರಾಜ್ಯ ಮತ್ತು ಸ್ಥಳೀಯ ಅಂತಿಮವಾಗಿ ಸಾರ್ವಜನಿಕ ನೀತಿಯ ಜನರು ಅವರ ಮೌಲ್ಯಗಳು ಮತ್ತು ಅಗತ್ಯಗಳ ಬಗ್ಗೆ ಕಾಳಜಿ ವಹಿಸುತ್ತದೆ. ಸಾರ್ವಜನಿಕ ಸಮಸ್ಯೆಗಳಿಗೆ ಪ್ರತಿಕ್ರಿಯೆಯಾಗಿ ಸಾರ್ವಜನಿಕ ನೀತಿಯನ್ನು ಸರ್ಕಾರವು ಅಥವಾ ರಾಜಕೀಯ ಪಕ್ಷಗಳಿಂದ ಸಾರ್ವಜನಿಕ ಮತ್ತು ಸರ್ಕಾರೇತರ ನಟರಿಂದ ಕಾರ್ಯಗತಗೊಳಿಸಲಾಗುತ್ತದೆ.
ಸಾರ್ವಜನಿಕ ನೀತಿಯನ್ನು ಅರ್ಥ ಮಾಡಿಕೊಳ್ಳಲು ಅದರ ಸ್ವರೂಪವನ್ನು ವಿಶ್ಲೇಷಿಸುವುದು ಮುಖ್ಯವಾಗಿದೆ. ನೀತಿಯು ಸಾಮಾನ್ಯ ಅಥವಾ ನಿರ್ದಿಷ್ಟ, ವಿಶಾಲ ಅಥವಾ ಕಿರಿದಾದ, ಸರಳ ಅಥವಾ ಸಂಕೀರ್ಣ, ಸಾರ್ವಜನಿಕ ಅಥವಾ ಖಾಸಗಿ, ಲಿಖಿತ ಅಥವಾ ಅಲಿಖಿತ, ಸ್ಪಷ್ಟ ಅಥವಾ ಸೂಚ್ಯ, ವಿವೇಚನೆ ಅಥವಾ ವಿವರವಾದ ಮತ್ತು ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ಎಂದು ಊಹಿಸಲಾಗಿದೆ. ಸಾರ್ವಜನಿಕ ನೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಕಲೆ ಮತ್ತು ಕರಕುಶಲತೆಯಾಗಿದೆ. ಇದು ಒಂದು ಕಲೆಯಾಗಿದೆ, ಏಕೆಂದರೆ ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸುವಲ್ಲಿ, ಅವುಗಳನ್ನು ಪರಿಹರಿಸಬಹುದಾದ ಸಾರ್ವಜನಿಕ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಆ ನೀತಿಗಳು ಉತ್ತಮ ಗುಣಮಟ್ಟಕ್ಕೆ ಜೀವನಕ್ಕೆ ಕಾರಣವಾಗುತ್ತವೆ ಎಂದು ಕಂಡುಹಿಡಿಯುವಲ್ಲಿ ಒಳನೋಟ ಮತ್ತು ಸೃಜನಶೀಲತೆಯ ಅಗತ್ಯವಿರುತ್ತದೆ. ಸಾರ್ವಜನಿಕ ನೀತಿಯು ಒಂದು ಕರಕುಶಲತೆಯಾಗಿದೆ, ಏಕೆಂದರೆ ಈ ಕಾರ್ಯಗಳಿಗೆ ಸಾಮಾನ್ಯವಾಗಿ ಸಾಮಾಜಿಕ ವಿಜ್ಞಾನಿಗಳ ಕೆಲವು ಜ್ಞಾನದ ಅಗತ್ಯವಿರುತ್ತದೆ. ಇಲ್ಲಿ ಸರ್ಕಾರವು ಕ್ರಿಯೆಗೆ ಮಾರ್ಗದರ್ಶನ ಎಂದು ಆಯ್ಕೆ ಮಾಡುವ ಸಾರ್ವಜನಿಕ ನೀತಿ ಮೇಲೆ ಒತ್ತು ನೀಡಲಾಗುತ್ತದೆ. ಸಾರ್ವಜನಿಕ ನೀತಿಗಳ ದೃಷ್ಟಿಕೋನದಿಂದ ಸರ್ಕಾರದ ಚಟುವಟಿಕೆಗಳನ್ನು ಸ್ಥೂಲವಾಗಿ 2 ವರ್ಗಗಳನ್ನಾಗಿ ವಿಂಗಡಿಸಬಹುದು. ಅವುಗಳ ಆಧಾರದ ಮೇಲೆ ಚಟುವಟಿಕೆಗಳು ಈಗಂತಿವೆ: ನಿರ್ದಿಷ್ಟ ಅಥವಾ ನಿರ್ದಿಷ್ಟ ನೀತಿಗಳು ಮತ್ತು ಸಾಮಾನ್ಯ, ಅಸ್ಪಷ್ಟ ಮತ್ತು ಅಸಮಂಜಸ ನೀತಿಗಳು ಎಂದು. ಸರ್ಕಾರವು ತನ್ನ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶಿ ಸೂತ್ರಗಳ ಗುಂಪನ್ನು ಅಪರೂಪವಾಗಿ ಹೊಂದಿರುವುದು ಯಾವಾಗಲೂ ಕಂಡುಬರುತ್ತದೆ. ಪ್ರಮುಖ ಸಾರ್ವಜನಿಕ ನೀತಿಗಳನ್ನು ಸಾಮಾನ್ಯವಾಗಿ ಹೆಚ್ಚು ಸ್ಪಷ್ಟವಾಗಿ ಮಾಡಲಾಗುತ್ತದೆ. ವಿಶೇಷವಾಗಿ ಕಾನೂನು, ನಿಯಂತ್ರಣ ಅಥವಾ ಯೋಜನೆ ಮತ್ತು ಮುಂತಾದವುಗಳ ಸಮಸ್ಯೆಯು ಒಳಗೊಂಡಿರುತ್ತದೆ. ಭಾರತದಂತಹ ದೇಶದ ಸರ್ವೋಚ್ಚ ನ್ಯಾಯಾಲಯವು ತನ್ನ ನಿರ್ಧಾರಗಳ ಮೂಲಕ ಸಂವಿಧಾನದ ಕೆಲವು ವಿಧಿಗಳಿಗೆ ಹೊಸ ವ್ಯಾಖ್ಯಾನಗಳನ್ನು ನೀಡಬಹುದಾಗಿದೆ. ಅದು ಹೊಸ ನೀತಿಗೆ ಕಾರಣವಾಗಬಹುದಾಗಿದೆ. ನ್ಯಾಯಾಂಗ ನಿರ್ಧಾರಗಳು ಸಹ ನೀತಿಯ ಹೇಳಿಕೆಗಳಾಗಿವೆ. ಇದಲ್ಲದೆ ನೀತಿಗಳು ಸಾಮಾನ್ಯವಾಗಿ ತುಂಬಾ ಅಸ್ಪಷ್ಟ ಅಥವಾ ತುಂಬಾ ಸಾಮಾನ್ಯವಾಗಿರುತ್ತದೆ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾಗಿರುವುದಿಲ್ಲ. ಪ್ರಕ್ಷುಬ್ಧ ವಾತಾವರಣದಲ್ಲಿ ಸರ್ಕಾರಿ ಇಲಾಖೆಗಳು ಯಾವುದೇ ನಿರ್ದಿಷ್ಟ ನೀತಿಯನ್ನು ಉಲ್ಲೇಖಿಸದೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ಕೆಲವೊಮ್ಮೆ ರಾಜಕೀಯ ಲಾಭಕ್ಕಾಗಿ ಅಥವಾ ಇತರ ಕಾರಣಗಳಿಗಾಗಿ ಸರ್ಕಾರವು ಯಾವುದೇ ಉದ್ದೇಶವಿಲ್ಲದೆ ಒಂದು ನಿರ್ದಿಷ್ಟ ನೀತಿಯನ್ನು ಘೋಷಿಸಬಹುದು. ಆದ್ದರಿಂದ ನೀತಿ ಇಲ್ಲದ ಕ್ರಿಯೆಯನ್ನು ಹೊಂದಲು ಅಥವಾ ಕ್ರಿಯೆ ಇಲ್ಲದೆ ನೀತಿಯನ್ನು ಹೊಂದಲು ಸಾಧ್ಯವಿದೆ. ಸಾರ್ವಜನಿಕ ನೀತಿಗಳು ಅವರ ಸರ್ಕಾರಿ ಸ್ವಭಾವದ ಕಾರಣ ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳು ಔಪಚಾರಿಕವಾಗಿ ಅಳವಡಿಸಿಕೊಳ್ಳುತ್ತಾರೆ. ಅಂದರೆ ಅವರಿಗೆ ಕಾನೂನು ಅಧಿಕಾರವನ್ನು ನೀಡುವ ಅಧಿಕಾರವನ್ನು ಹೊಂದಿರುವವರು ಎಂದು ಅರ್ಥ. ಸಾರ್ವಜನಿಕ ನೀತಿಯು ಅಭಿವೃದ್ಧಿ ನೀತಿಯಂತ ಅದರ ಚಟುವಟಿಕೆಗಳ ಪ್ರಮುಖ ಭಾಗವನ್ನು ಒಳಗೊಳ್ಳುವುದು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ನ್ಯಾಯ, ಸಮಾನತೆ ಅಥವಾ ಸ್ವಾವಲಂಬನೆ ಅಥವಾ ಕ್ರಮಕ್ಕಾಗಿ ಮಾರ್ಗದರ್ಶನದ ಅಂತಹದೇ ವಿಶಾಲ ತತ್ವಗಳನ್ನು ಅಭಿವೃದ್ಧಿ ನೀತಿ ಅಥವಾ ರಾಷ್ಟ್ರೀಯ ಗುರಿಯಾಗಿ ಅಳವಡಿಸಿಕೊಳ್ಳಬಹುದು. ಆದ್ದರಿಂದ ಒಂದೇ ನೀತಿಯನ್ನು ಹಲವಾರು ಲಿಖಿತ ದಾಖಲೆಗಳಲ್ಲಿ ಕಾಣಬಹುದು. ಸಾರ್ವಜನಿಕ ನೀತಿಯು ಸಂಕುಚಿತವಾಗಿರಬಹುದು. ನಿರ್ದಿಷ್ಟ ಚಟುವಟಿಕೆಯನ್ನು
ಒಳಗೊಂಡಿರುತ್ತದೆ. ಉದಾಹರಣೆಗೆ, ಕುಟುಂಬ ಯೋಜನೆ ಒಂದು ವಿಭಾಗಕ್ಕೆ ನಿರ್ಬಂಧಿಸಲಾಗಿದೆ. ಜನರು ಅಥವಾ ಇದು ದೇಶದ ಎಲ್ಲ ಜನರಿಗೆ ಅನ್ವಯಿಸುವ ವ್ಯಾಪಕ ಶ್ರೇಣಿಗೆ ಹರಡಬಹುದು. ಉದಾಹರಣೆಗೆ, 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿದ ವ್ಯಕ್ತಿಗೆ 20 ವರ್ಷದಿಂದ ಜೀವಾವಧಿ ಶಿಕ್ಷೆ ವಿಧಿಸುವ ನೀತಿಯನ್ನು ಸರ್ಕಾರವು ಅಳವಡಿಸಿಕೊಳ್ಳಬಹುದು. ಅಪರಾಧ ಕಾನೂನು ತಿದ್ದುಪಡಿ 2018ರಲ್ಲಿ ಆಗಿರುತ್ತದೆ. ಇದಲ್ಲದೆ ಸಾರ್ವಜನಿಕ ನೀತಿಯು ಒಂದು ಕ್ಷೇತ್ರವಾಗಿದೆ. ಇದನ್ನು ಸಾಮಾನ್ಯವಾಗಿ ನೀತಿ ಕ್ಷೇತ್ರಗಳಿಂದ ಆರೋಗ್ಯ, ಶಿಕ್ಷಣ, ಪರಿಸರ, ವಸತಿ, ಆರ್ಥಿಕ, ಸಾಮಾಜಿಕ ಮತ್ತು ಸಾರಿಗೆಯಂತಹ ಕ್ಷೇತ್ರಗಳಿಂದ ವ್ಯಾಖ್ಯಾನಿಸಲಾಗುತ್ತದೆ. ಮತ್ತು ಈ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಅಂತರಶಿಸ್ತೀಯ ಮತ್ತು ಅಂತರ ಸರ್ಕಾರಿ ಸಂವಹನಗಳು ನಡೆಯುತ್ತವೆ. ಇದಲ್ಲದೆ ಸರ್ಕಾರದ ಪ್ರತಿಯೊಂದು ಹಂತ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಅವುಗಳ ನಿರ್ದಿಷ್ಟ ಅಥವಾ ಸಾಮಾನ್ಯ ನೀತಿಗಳನ್ನು ಹೊಂದಿರಬೇಕಾಗುತ್ತದೆ. ನಂತರ ಮೆಗಾ ನೀತಿಗಳು ಇವೆ. ಎಲ್ಲ ನಿರ್ದಿಷ್ಟ ನೀತಿಗಳು ಅನುಸರಿಸಬೇಕಾದ ಸಾಮಾನ್ಯ ಮಾರ್ಗಸೂಚಿಗಳಾಗಿವೆ. ಡ್ರೋರ್ ಪ್ರಕಾರ ಮೆಗಾ ನೀತಿಗಳು ಒಂದು ರೀತಿಯ ಮಾಸ್ಟರ್ ನೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಕಾಂಕ್ರೀಟ್ ಪ್ರತ್ಯೇಕ ನೀತಿಗಳಿಂದ ಭಿನ್ನವಾಗಿದೆ ಮತ್ತು ಕಾಂಕ್ರೀಟ್ ನೀತಿಗಳ ದೊಡ್ಡ ಸೆಟ್ಗಳಿಗೆ ಮಾರ್ಗಸೂಚಿಗಳಾಗಿ ಕಾರ್ಯನಿರ್ವಹಿಸಲು ಒಟ್ಟಾರೆ ಗುರಿಗಳ ಸ್ಥಾಪನೆಯನ್ನು ಒಳಗೊಂಡಿರುತ್ತದೆ. ವಿಶಾಲವಾದ ನೀತಿಗಳು ಅವು ಒಂದರ ಹಿಂದೆ ಉಲ್ಲೇಖಿಸಲಾದ ರಾಷ್ಟ್ರೀಯ ಗುರಿಗಳ ಅಭಿವ್ಯಕ್ತಿ ಹಾಗೂ ಇವುಗಳೆಲ್ಲ ಆರ್ಥಿಕ ಬೆಳವಣಿಗೆಯ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮುಂತಾದ ಎಲ್ಲದರ ಬಗ್ಗೆ ಮೆಗಾ ನೀತಿಗಳ ಉದಾಹರಣೆಗಳಾಗಿವೆ. ಸಾರ್ವಜನಿಕ ನೀತಿಯು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದೆ. ಒಂದು ನೀತಿಯು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರಬೇಕೆ ಅಥವಾ ಉದ್ದೇಶವನ್ನು ಹೊಂದಿರಬೇಕೆ ಎಂಬುದು ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ಗುರಿ ಅಥವಾ ಉದ್ದೇಶದಿಂದ ನಾವು ಯಾವುದೇ ಕ್ರಿಯೆಯನ್ನು ನಿರ್ದೇಶಿಸುವ ಅಂತ್ಯವನ್ನು ಅರ್ಥೈಸುತ್ತೇವೆ. ನೀತಿಯು ಕ್ರಿಯೆಗೆ ಮಾರ್ಗದರ್ಶನವಾಗಿರುವುದರಿಂದ ಸಾರ್ವಜನಿಕ ನೀತಿಗೆ ಗುರಿ, ಉದ್ದೇಶ ಅಥವಾ ಉದ್ದೇಶವನ್ನು ಹೊಂದಿರುವುದು ಬಹಳ ಅತ್ಯಗತ್ಯ. ಎಲ್ಲ ಮೆಗಾ ನೀತಿಗಳು ನಿರ್ದಿಷ್ಟವಾಗಿ ಉದ್ದೇಶಪೂರ್ವಕ ಮತ್ತು ಗುರಿ ಆಧಾರಿತವಾಗಿವೆ. ಆದರೆ ಅವು ಯಾವುದೇ ಸ್ಪಷ್ಟ ಉದ್ದೇಶ ಅಥವಾ ಉದ್ದೇಶವಿಲ್ಲದೆ ಸರ್ಕಾರವು ನೀತಿಯನ್ನು ಹೊಂದಬಹುದು ಎಂದು ಊಹಿಸಬಹುದಾಗಿದೆ. ಇದು ಒಂದು ನೀತಿಯನ್ನು ಹೊಂದಿದ್ದರೂ ಸಹ ಉದ್ದೇಶ ಅಥವಾ ಗುರಿ ಏನು ಎಂಬುದನ್ನು ನಿರ್ದಿಷ್ಟಪಡಿಸದೆಯೇ ಅಳವಡಿಸಿಕೊಳ್ಳಬಹುದು. ನೀತಿಯ ಗುರಿ ಅಥವಾ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಲಾಗಿದ್ದರೂ ಸಹ ನೀತಿಯು ಸ್ವತಃ ತುಂಬ ಅಸ್ಪಷ್ಟವಾಗಿರಬಹುದು ಅಥವಾ ಸಾಮಾನ್ಯವಾಗಿರುತ್ತದೆ. ಅದು ವಿವಿಧ ವ್ಯಾಖ್ಯಾನಗಳಿಗೆ ಒಳಗಾಗಬಹುದು. ಎಲ್ಲ ಒತ್ತಡದ ಗುಂಪುಗಳು ಮತ್ತು ರಾಜಕೀಯ ಪಕ್ಷಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಸರ್ಕಾರವು
ಉದ್ದೇಶಪೂರ್ವಕವಾಗಿ ಅಸ್ಪಷ್ಟ, ಅಸಮಂಜಸ ಅಥವಾ ವಿರೋಧಾತ್ಮಕ ನೀತಿಗಳನ್ನು ಅಳವಡಿಸಿಕೊಳ್ಳಬಹುದು. ಈಗಾಗಲೇ ಸೂಚಿಸಿದಂತೆ ಸಾರ್ವಜನಿಕ ನೀತಿಯು ಒಂದು ಉದ್ದೇಶಪೂರ್ವಕ ಕ್ರಮವಾಗಿದೆ. ಕ್ರಿಯೆಯ ಕೋರ್ಸ್ ರೂಪದಲ್ಲಿ ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು. ಅದರ ಸಕಾರಾತ್ಮಕ ರೂಪದಲ್ಲಿ ಇದು ನಿರ್ದಿಷ್ಟ ಸಮಸ್ಯೆಯನ್ನು ಎದುರಿಸಲು ಕೆಲವು ಬಹಿರಂಗ ಸರ್ಕಾರದ ಕ್ರಮಗಳನ್ನು ಒಳಗೊಂಡಿರಬಹುದು. ಋಣಾತ್ಮಕವಾಗಿ ಸರ್ಕಾರಿ ಆದೇಶವನ್ನು ಕೋರಿದ ಕೆಲವು ವಿಷಯದ ಮೇಲೆ ಕ್ರಮ ಕೈಗೊಳ್ಳದಿರುವ ಸಾರ್ವಜನಿಕ ಸೇವಕರ ನಿರ್ಧಾರವನ್ನು ಇದು ಒಳಗೊಂಡಿರಬಹುದು. ಸಾರ್ವಜನಿಕ ನೀತಿಗಳು ಕೆಲವೊಮ್ಮೆ ನಾಗರಿಕರು ಕಾನೂನುಬದ್ಧವಾಗಿ ಸ್ವೀಕರಿಸುವ ಕಾನೂನುಬದ್ಧ ಬಲವಂತದ ಗುಣಮಟ್ಟವನ್ನು ಹೊಂದಿರುತ್ತಾರೆ. ಉದಾಹರಣೆಗೆ, ದಂಡ ಅಥವಾ ಜೈಲು ಶಿಕ್ಷೆಯ ಅಪಾಯವನ್ನು ಚಲಾಯಿಸಲು ಬಯಸದಿದ್ದರೆ ತೆರಿಗೆಗಳನ್ನು ಪಾವತಿಸಬೇಕಾಗುತ್ತದೆ. ಸಾರ್ವಜನಿಕ ನೀತಿಗಳ ಈ ಕಾನೂನು ಬಲವಂತದ ಸ್ವಭಾವವು ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗಿ ಸಂಸ್ಥೆಗಳಿಂದ ಭಿನ್ನವಾಗಿಸುತ್ತದೆ. ನೀತಿಗಳು ಅಂತಿಮವಾಗಿ ಗಣನೀಯ ಬೆಂಬಲವನ್ನು ಪಡೆಯುತ್ತವೆ. ಆದ್ದರಿಂದ ಶಿಕ್ಷಣ ಅಥವಾ ಆರೋಗ್ಯ ನೀತಿಗಳಂತೆ ಅವುಗಳ ರದ್ದತಿ ಅಸಂಭವವಾಗಿದೆ. ಅವುಗಳನ್ನು ಕೆಲವು ಬದಲಾವಣೆಗಳೊಂದಿಗೆ ಮಾರ್ಪಡಿಸಬಹುದು ಅಥವಾ ವಿಸ್ತರಿಸಬಹುದು. Scope of public policy. ಸಾರ್ವಜನಿಕ ನೀತಿಯ ವ್ಯಾಪ್ತಿ. ಸಾರ್ವಜನಿಕ ನೀತಿಯ ವ್ಯಾಪ್ತಿಯ ಮೇಲಿನ ಹೆಚ್ಚಿನ ಚರ್ಚೆಯನ್ನು ಈಗಾಗಲೇ ಸಾರ್ವಜನಿಕ ಮತ್ತು ನೀತಿಯ ಕಲ್ಪನೆಗಳು ಮತ್ತು ಸಾರ್ವಜನಿಕ ನೀತಿಯ ಸ್ವರೂಪ ಶೀರ್ಷಿಕೆಗಳ ಅಡಿಯಲ್ಲಿ ಹೈಲೈಟ್ ಮಾಡಲಾಗಿದೆ. ಸಾರ್ವಜನಿಕ ನೀತಿಯು ಅಧ್ಯಯನ ಮತ್ತು ಅಭ್ಯಾಸದ ಪ್ರಮುಖ ಕ್ಷೇತ್ರವಾಗಿದೆ. ಸಾರ್ವಜನಿಕ ನೀತಿಯು ವಿಚಾರಣೆಯ ಕ್ಷೇತ್ರವಾಗಿ ಹೊರಹೊಮ್ಮಿದಾಗಿನಿಂದ ಇದು ಸೈದ್ಧಾಂತಿಕ ವ್ಯಾಪ್ತಿ ಮತ್ತು ಅನ್ವಯದಲ್ಲಿ ವಿಸ್ತರಿಸಿದೆ. ಸಾರ್ವಜನಿಕ ನೀತಿಯ ಅಧ್ಯಯನದ ಗಮನಾರ್ಹ ಭಾಗವು ಒಳಗೊಂಡಿದೆ ಸಮಕಾಲೀನ ಪ್ರವೃತ್ತಿಗಳ ಸನ್ನಿವೇಶಗಳು ಮತ್ತು ಎಕ್ಸ್ಟ್ರಾಪೊಲೇಷನ್ಗಳ ಅಭಿವೃದ್ಧಿ, ತಂತ್ರಜ್ಞಾನ, ಸಾಮಾಜಿಕ ಸಂಘಟನೆ, ಕೈಗಾರೀಕರಣ ಮತ್ತು ನಗರೀಕರಣದ ಹೆಚ್ಚುತ್ತಿರುವ ಸಂಕೀರ್ಣತೆಗೆ ಪ್ರತಿಕ್ರಿಯೆಯಾಗಿ ಸಾರ್ವಜನಿಕ ವಲಯದ ವ್ಯಾಪ್ತಿ ಮತ್ತು ಸಂಪೂರ್ಣ ಗಾತ್ರವು ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಗಾಧವಾಗಿ ಬೆಳೆದಿದೆ. ಪ್ರಸ್ತುತ ಕಾರ್ಯಗಳು ಪ್ರಾಯೋಗಿಕವಾಗಿ ಎಲ್ಲ ಸರ್ಕಾರಗಳು, ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿವೆ. ಅವರು ಈಗ ರಾಷ್ಟ್ರ ನಿರ್ಮಾಣ ಮತ್ತು ಸಾಮಾಜಿಕ ಆರ್ಥಿಕ ಪ್ರಗತಿಯ ಹೆಚ್ಚು ಸಂಕೀರ್ಣ ಕಾರ್ಯಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ. ಇಂದು ಸರ್ಕಾರವು ಕೇವಲ ಶಾಂತಿಪಾಲಕ, ವಿವಾದಗಳ ಮಧ್ಯಸ್ಥಗಾರ ಮತ್ತು ಸಾಮಾನ್ಯ ಸರಕುಗಳು ಮತ್ತು ದಿನನಿತ್ಯದ ಸೇವೆಗಳನ್ನು ಒದಗಿಸುವವರಲ್ಲ. ಅದು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಮುಖ ಆವಿಷ್ಕಾರವಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ
ಕಾರ್ಯಕ್ರಮಗಳ ಪ್ರಮುಖ ನಿರ್ಧಾರಕ ಮತ್ತು ಸರ್ಕಾರವು ಮುಖ್ಯ ಹಣಕಾಸುದಾರ, ಹಾಗೆಯೇ ದೊಡ್ಡ ಪ್ರಮಾಣದ ಉದ್ಯಮಗಳ ಮುಖ್ಯ ಖಾತರಿದಾರ. ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಅಭಿವೃದ್ಧಿಯನ್ನು ವೇಗಗೊಳಿಸಲು ನವೀಕೃತ ಮತ್ತು ಸಂಬಂಧಿತ ತಾಂತ್ರಿಕ ಆವಿಷ್ಕಾರಗಳನ್ನು ಬಳಸಿಕೊಳ್ಳಲು ಅಗತ್ಯ ಸಾಂಸ್ಥಿಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಸುಗಮಗೊಳಿಸಲು ರಾಷ್ಟ್ರೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಮಾನವ ಮತ್ತು ಇತರ ಸಂಪನ್ಮೂಲಗಳ ಸಂಪೂರ್ಣ ಬಳಕೆಗೆ ಸರ್ಕಾರಗಳ ಮೇಲೆ ಗುಣಮಟ್ಟವನ್ನು ಸುಧಾರಿಸಿ ವಾಸಿಸುವ ಹೆಚ್ಚಿನ ಒತ್ತಡವಿದೆ. ಆದ್ದರಿಂದ ಈ ಪ್ರವೃತ್ತಿಗಳು ಮತ್ತು ಚಟುವಟಿಕೆಗಳು ಸಾರ್ವಜನಿಕ ನೀತಿಯ ಗಾತ್ರ ಮತ್ತು ವ್ಯಾಪ್ತಿ ಎರಡನ್ನೂ ಹೆಚ್ಚಿಸಿವೆ. ಮೈಕೆಲ್ ಟೀಸ್ ನಾಗರಿಕರ ಜೀವನ ಚಕ್ರದ ವಿಷಯದಲ್ಲಿ ಸಾರ್ವಜನಿಕ ನೀತಿಯ ಪ್ರಭಾವವನ್ನು ವಿವರಿಸುತ್ತಾರೆ. ಆಧುನಿಕ ನಗರವಾಸಿಯು ಸಾರ್ವಜನಿಕವಾಗಿ ಹಣಕಾಸಿನ ಆಸ್ಪತ್ರೆಯಲ್ಲಿ ಜನಿಸುತ್ತಾನೆ, ಸಾರ್ವಜನಿಕವಾಗಿ ಬೆಂಬಲಿತ ಶಾಲೆ ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಶಿಕ್ಷಣವನ್ನು ಪಡೆಯುತ್ತಾನೆ, ಸಾರ್ವಜನಿಕವಾಗಿ ನಿರ್ಮಿಸಲಾದ ಸಾರಿಗೆ ಸೌಲಭ್ಯಗಳಲ್ಲಿ ತನ್ನ ಸಮಯದ ಉತ್ತಮ ಭಾಗವನ್ನು ಕಳೆಯುತ್ತಾನೆ, ಅರೆ ಸಾರ್ವಜನಿಕ ದೂರವಾಣಿ ವ್ಯವಸ್ಥೆಯ ಅಂಚೆ ಕಚೇರಿಯ ಮೂಲಕ ಸಂವಹನ ನಡೆಸುತ್ತಾನೆ, ಅವನ ಸಾರ್ವಜನಿಕ ಕುಡಿಯುವ ನೀರನ್ನು ಕುಡಿಯುತ್ತಾನೆ, ಸಾರ್ವಜನಿಕ ತೆಗೆಯುವ ವ್ಯವಸ್ಥೆಯ ಮೂಲಕ ಅವನ ಕಸವನ್ನು ವಿಲೇವಾರಿ ಮಾಡುತ್ತಾನೆ, ಅವನ ಗ್ರಂಥಾಲಯವನ್ನು ಓದುತ್ತಾನೆ, ಪುಸ್ತಕಗಳು ಅವನ ಸಾರ್ವಜನಿಕ ಉದ್ಯಾನವನಗಳಲ್ಲಿನ ಪಿಕ್ನಿಕ್ಗಳು ಸಾರ್ವಜನಿಕ ಪೊಲೀಸ್, ಅಗ್ನಿಶಾಮಕ ಮತ್ತು ಆರೋಗ್ಯ ವ್ಯವಸ್ಥೆಗಳಿಂದ ರಕ್ಷಿಸಲ್ಪಟ್ಟಿವೆ. ಅಂತಿಮವಾಗಿ ಅವನು ಸಾಯುತ್ತಾನೆ. ಮತ್ತೆ ಆಸ್ಪತ್ರೆಯಲ್ಲಿ ಮತ್ತು ಸಾರ್ವಜನಿಕ ಸ್ಮಶಾನದಲ್ಲಿ ಉಳಬಹುದು. ಸೈದ್ಧಾಂತಿಕ ಸಂಪ್ರದಾಯವಾದಿಗಳು ಅವರ ದೈನಂದಿನ ಜೀವನದ ಹೊರತಾಗಿಯೂ ಇವುಗಳು ಮತ್ತು ಇತರ ಹಲವಾರು ಸಾರ್ವಜನಿಕ ಸೇವೆಗಳ ಮೇಲಿನ ಸರ್ಕಾರದ ನಿರ್ಧಾರಗಳೊಂದಿಗೆ ಬೇರ್ಪಡಿಸಲಾಗದಂತೆ ಬಂಧಿತರಾಗಿದ್ದಾರೆ. ಸಾರ್ವಜನಿಕ ನೀತಿಯು ಸಾರ್ವಜನಿಕ ಮತ್ತು ಅದರ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹೈಡನ್ ಹೈಮರ್ 1990ರಲ್ಲಿ ಏನು ಹೇಳಿದರೆಂದರೆ, ಹೇಗೆ, ಏಕೆ ಮತ್ತು ಯಾವ ಪರಿಣಾಮಕ್ಕೆ ಸರ್ಕಾರಗಳು ನಿರ್ದಿಷ್ಟ ಕ್ರಮ ಮತ್ತು ನಿಷ್ಕ್ರಿಯತೆಯ ಕೋರ್ಸ್ಗಳನ್ನು ಅನುಸರಿಸುತ್ತವೆ ಎಂದು. ಹಾಗೆಯೇ ಡೈ ಅವರು ಸರ್ಕಾರಗಳು ಏನು ಮಾಡುತ್ತವೆ, ಏಕೆ ಎಂದು ಗಮನಿಸಿದ ಅಧ್ಯಯನವಾಗಿದೆ. ಅವರು ಏನನ್ನು ಮಾಡುತ್ತಾರೆ, ಯಾವುದನ್ನು ಮಾಡುತ್ತಾರೆ ಮತ್ತು ಅದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ ಎಂಬುದನ್ನು ಅವರು ಕೇಳಿದ್ದಾರೆ. ನಮ್ಮ ದೈನಂದಿನ ಜೀವನದಲ್ಲಿ
ಅಸಂಖ್ಯಾತ ಸಾರ್ವಜನಿಕ ನೀತಿಗಳಿಂದ ನಾವೆಲ್ಲರೂ ಗಣನೀಯವಾಗಿ ಪ್ರಭಾವಿತರಾಗಿದ್ದೇವೆ ಎಂಬುದು ಇಲ್ಲಿ ಅಭಿವೃದ್ಧಿಪಡಿಸಿದ ವಾದದ ಸಾಲು. ಸಾರ್ವಜನಿಕ ನೀತಿಯ ವ್ಯಾಪ್ತಿಯು ವಿಸ್ತಾರವಾಗಿದೆ. ಪ್ರಮುಖದಿಂದ ಕ್ಷುಲ್ಲಕಕ್ಕೆ ಇಂದು ಸಾರ್ವಜನಿಕ ನೀತಿಗಳು ರಕ್ಷಣೆ, ಪರಿಸರ ಸಂರಕ್ಷಣೆ, ವೈದ್ಯಕೀಯ ಆರೈಕೆ, ಮತ್ತು ಆರೋಗ್ಯ, ಶಿಕ್ಷಣ, ವಸತಿ, ತೆರಿಗೆ, ಹಣದುಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇತ್ಯಾದಿಗಳಂತಹ ಪ್ರಮುಖ ಕ್ಷೇತ್ರಗಳೊಂದಿಗೆ ವ್ಯವಹರಿಸಬಹುದು. ಸಾರ್ವಜನಿಕ ನೀತಿಯ ವಿಸ್ತರಣೆಯ ಕ್ಷೇತ್ರವು ಶಾಸಕಾಂಗ ಕಾಯ್ದೆಗಳು ಮತ್ತು ಕ್ರಮಗಳ ಅಂಗೀಕಾರದಲ್ಲಿ ಪ್ರತಿಫಲಿಸುತ್ತದೆ. ಉದಾಹರಣೆಗೆ, ಪರಿಸರ ನಿಯಮಗಳು ವೈಯಕ್ತಿಕ ಮತ್ತು ವ್ಯವಹಾರದ ಮೇಲೆ ಗಮನಾರ್ಹ ವೆಚ್ಚಗಳನ್ನು ವಿಧಿಸುತ್ತವೆ. ನಿಯಂತ್ರಕ ನೀತಿಗಳು ಕೆಲವು ಚಟುವಟಿಕೆಗಳ ನಡವಳಿಕೆಯ ಮೇಲೆ ನಿಯಂತ್ರಣವನ್ನು ಬೀರಲು ಸರ್ಕಾರವನ್ನು ಅನುಮತಿಸುತ್ತದೆ. ಸರ್ಕಾರದ ಖರ್ಚು ಸರ್ಕಾರಿ ಚಟುವಟಿಕೆಗಳ ಸಾಮಾನ್ಯ ಸೂಚಕವಾಗಿದೆ. ಈಗ ಸಾರ್ವಜನಿಕ ನೀತಿಯ ತಿಳುವಳಿಕೆಯ ಬ್ಲಾಕ್ 1 ಘಟಕ 1ರ ಸಾರ್ವಜನಿಕ ನೀತಿಯ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯ ಸಾರಾಂಶವನ್ನು ನಾವು ಈಗ ತಿಳಿಯಲಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಮಾಜದ ಹೆಚ್ಚುತ್ತಿರುವ ಸಂಕೀರ್ಣತೆಗೆ ಪ್ರತಿಕ್ರಿಯೆಯಾಗಿ ಸಾರ್ವಜನಿಕ ನೀತಿಯ ಕ್ಷೇತ್ರವು ಗಣನೀಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದು ಗಮನಿಸಬಹುದು. ಇದು ಸರ್ಕಾರಿ ಚಟುವಟಿಕೆಯ ಕಾರಣಗಳು ಮತ್ತು ಪರಿಣಾಮಗಳ ವಿವರಣೆ ಮತ್ತು ವಿವರಣೆಯೊಂದಿಗೆ ಮಾತ್ರವಲ್ಲದೆ ವೈಜ್ಞಾನಿಕ ಬೆಳವಣಿಗೆಗೆ ಸಂಬಂಧಿಸಿದೆ. ಸಾರ್ವಜನಿಕ ನೀತಿಯನ್ನು ರೂಪಿಸುವ ಶಕ್ತಿಗಳ ಬಗ್ಗೆ ಜ್ಞಾನ. ಸಾರ್ವಜನಿಕ ನೀತಿಯ ಅಧ್ಯಯನದ ಅಡಿಯಲ್ಲಿ ವಿಷಯದ ಸಾಮಾಜಿಕ ದುಷ್ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಸಾರ್ವಜನಿಕ ನೀತಿಯು ಸಾಮಾಜಿಕ ವ್ಯವಸ್ಥೆಯನ್ನು ಭೂತಕಾಲದಿಂದ ಭವಿಷ್ಯಕ್ಕೆ ಚಲಿಸುವ ಪ್ರಮುಖ ಕಾರ್ಯವಿಧಾನವಾಗಿದೆ.
ಇದರೊಂದಿಗೆ ಸಾರ್ವಜನಿಕ ನೀತಿಯ ತಿಳುವಳಿಕೆಯ ಘಟಕ 1ರ ಸಾರ್ವಜನಿಕ ನೀತಿಯ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.